ಅರ್ಥಾತ್ ದೌರ್ಜನ್ಯ ತುಂಬಿದ ಸಾಮ್ರಾಜ್ಯ ಎಂಬ ಸುಂದರ ಸಾಮಾಜಿಕ ನಾಟಕವನ್ನ ಇವತ್ತಿನ ಈ ನಾಟಕ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಷಡಕ್ಷರಿ ಬ್ರಹ್ಮ ಶಿವಶಾನಂದ ಮಹಾಸ್ವಾಮಿಗಳಿಗೆ ಹೃತ್ಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ವಿ. ಅದರಂತೆ ಇವತ್ತಿನ ಒಂದು ಈ ಕಾರ್ಯಕ್ರಮದ ಒಂದು ಘನ ಅಧ್ಯಕ್ಷಸ್ಥಾನವನ್ನ ಶ್ರೀ ಸುರೇಶ್ ಅರ್ಜುನ್ ದೇವಕತೆ ಸಿಪಿಐ ಸಾಹೇಬರು ವಿಜಯಪುರ ಅವರಿಗಾದರೂ ಹೃತ್ಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನ ಕೊಡ್ತಾ ಇದ್ವಿ. ಇವತ್ತಿನ ಕಾರ್ಯಕ್ರಮದ ಒಂದು ಪ್ರಮುಖ ಘಟ್ಟ ಉದ್ಘಾಟನೆ. ಈ ಉದ್ಘಾಟನೆಯನ್ನ ಶ್ರೀ ಸಂತೋಷ್ ಗೌಡ್ ಎಂ ಪಾಟೀಲ್ ಆರ್ಟಿಒ ಇಲಾಖೆ ವಿಜಯಪುರ ಅವರಿಗಾದರೂ ಸ್ವಾಗತ ಸುಸ್ವಾಗತವನ್ನ ಕೊಡ್ತಾ ಇದ್ವಿ. ಅದರಂತೆ ಈ ಕಾರ್ಯಕ್ರಮದ ಇನ್ನೋರ್ವ ಉದ್ಘಾಟಕರಾದಂತಹ ಶ್ರೀ ಸಿದ್ಧಲಿಂಗಯ್ಯ ಸಿ ರೇಮಠ್ ಇವರಾದರೂ ವೇದಿಕೆಗಡೆ ಆಗಮಿಸಬೇಕಂತ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತಾ ಇದ್ವಿ. ಈ ಕಾರ್ಯಕ್ರಮದ ಕತ್ತಲಿಂದ ಬೆಳಕಿನಲ್ಲಿ ಸಾಗುವುದು ಜ್ಯೋತಿ. ಆ ಜ್ಯೋತಿಯನ್ನು ಬೆಳಗಿಸಲು ಆಗಮಿಸಿದಂತ ಶ್ರೀ ಷಡಕ್ಷರಿ ಬ್ರಹ್ಮ ಶ್ರೀ ಪಂಚಾಕ್ಷರಿ ಹಳವಡಿ ಆರ್ಟಿಒ ಇಲಾಖೆ ಆಫೀಸರು ಅವರಿಗಾದರೂ ಹೃತ್ಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ವಿ. ಜ್ಯೋತಿಯನ್ನು ಬೆಳಗಿಸಲಾಗಿಸಿದಂತ ಶ್ರೀ ಶ್ರೀಪದ್ ಗೌಡ್ ತುಕಾರಾಮ್ ಗೌಡ್ ಪಾಟೀಲ್ ಸಚಿನ್ ಜೇವೂರ್ ಕ್ಲಾಸ್ 1 ಕಾಂಟ್ರಾಕ್ಟರ್ ಅವರಿಗಾದರೂ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ವಿ. ಅದರಂತೆ ಸಂತುಗೌಡ್ ಚಂ ಪಾಟೀಲ್ ಕೆಎಂ ನಿರ್ದೇಶಕರು ವಿಜಯಪುರ ಬಾಗಲಕೋಟ್ ಅವರಿಗಾದರೂ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ವಿ. ಅದರಂತೆ ಈ ಕಾರ್ಯಕ್ರಮದ ಒಂದು ಪೋಟು ಪೂಜೆಯನ್ನ ನೆರವೇರಿಸಲಾಗಮಿಸಿದಂತ ಶ್ರೀ ಬಸನಗೌಡ್ ಪಿ ಭೀಮಾಶಂಕರ್ ಪಾಟೀಲ್ ಅಧ್ಯಕ್ಷರು PKPS ನಂದ್ರಿಗೆ ಅವರಿಗಾದರೂ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ವಿ. ಅದರಂತೆ ಶ್ರೀ ರಾಜು ಜಳಕಿ ತಾಲೂಕ್ ಪಂಚಾಯತಿ ಸದಸ್ಯರು ಬಡೋಲ್ ಅವರಿಗಾದರೂ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ವಿ. ಅದರಂತೆ ಶ್ರೀ ಗುರುಪಾದ ಎಸ್ ಕುಂಬಾರ್ ತಾಲೂಕಾ ಅಧ್ಯಕ್ಷರು ಕುಂಬಾರ್ ಸಮಾಜ ಅವರಿಗಾದರೂ ಹೃತ್ಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ವಿ. ಈ ಕಾರ್ಯಕ್ರಮದ ರಂಗ ಸಜ್ಜಿಕೆ ಪೂಜೆಯನ್ನ ನೆರವೇರಿಸಿ ಬಂದಂತ ಶ್ರೀ ಕಾಶಿನಾಥ್ ಬ್ರಾದರ್ ನಿವೃತ್ತಿ ಸೈನಿಕರು ಅವರಿಗಾದರೂ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ವಿ. ಶ್ರೀ ಪವನ್ ಬಸವರಾಜ್ ಬ್ರಾದರ್ ಕ್ಲಸ್ಟರ್ ಮ್ಯಾನೇಜರ್ ತುಮಕೂರು ಅವರಿಗಾದರೂ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ವಿ. ಈ ಕಾರ್ಯಕ್ರಮದ ಒಂದು ಸಸಿಗೆ ನೀರು ಉಣಿಸಲು ಆಗಮಿಸಿದಂತ ಶ್ರೀ ಪ್ರವೀಣ್ ಚಂ ಬ್ರಾದರ್ ಪೊಲೀಸ್ ಇಲಾಖೆ ಬೆಂಗಳೂರು ಅವರಿಗಾದರೂ ಸ್ವಾಗತ ಸುಸ್ವಾಗತವನ್ನ ಕೊಡ್ತಾ ಇದ್ವಿ. ಶ್ರೀ ಶಾಂತೇಶ್ ಚಂ ಬ್ರಾದರ್ ಪೊಲೀಸ್ ಇಲಾಖೆ ಬೆಂಗಳೂರು ಇವರಿಗಾದರೂ ಸ್ವಾಗತ ಸುಸ್ವಾಗತವನ್ನ ಕೊಡ್ತಾ ಇದ್ವಿ. ಅದರಂತೆ ಶ್ರೀ ರವಿ ಅರ್ಜುನ್ಗೆ ಪ್ರಗತಿಪರ ರೈತರು ಶಿಂಗಣಾಪುರ ಇವರಿಗಾದರೂ ಸ್ವಾಗತ ಸುಸ್ವಾಗತವನ್ನ ಕೊಡ್ತಾ ಇದ್ವಿ. ಶ್ರೀ ಭೀಮಾಶಂಕರ್ ಕುಂಬಾರ್ PDO ನಂದ್ರಿಗೆ ಅವರಿಗಾದರೂ ಸ್ವಾಗತ ಸುಸ್ವಾಗತವನ್ನ ಕೊಡ್ತಾ ಇದ್ವಿ. ಶ್ರೀ ಶ್ರೀಧರ್ ಪಟ್ಟಣ್ ಶೆಟ್ಟಿ ವಕೀಲರು ಅವರಿಗೂ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ವಿ. ಮೊದಲಿಗೆ ಈ ಕಾರ್ಯಕ್ರಮದ ಶ್ರೀ ಅನಿಲ್ ಶಿಂದೆ ವಿಠಲ್ ನಗರ್ ಇವರಿಗಾದರೂ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ವಿ. ಈ ಕಾರ್ಯಕ್ರಮದ
ಒಂದು ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತ ಶ್ರೀ ಸುರೇಶ್ ದೇವಕತೆ ಸಿಪಿಐ ಸಾಹೇಬರು ವಿಜಯಪುರ್ ಅವರಿಗಾದರೂ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ನಮ್ಮ ಈ ದಿವ್ಯ ಸಾನ್ನಿಧ್ಯವನ್ನು ಶಿವಶರಣಂದ ಮಹಾಸ್ವಾಮಿಗಳಿಂದ ಆಶೀರ್ವಾದವನ್ನ ಪಡೆದುಕೋಬೇಕಂತ ಅವರಲ್ಲಿ ವಿನಂತಿಯಿಂದ ಕೇಳ್ಕೊತಾ ಇದ್ದೀವಿ. ಸನ್ಮಾನವನ್ನ ನಡೆಸಿಕೊಟ್ಟಂತ ಶ್ರೀ ಸುರೇಶ್ ಅರ್ಜುನ್ ದೇವಕತೆ ಸಿಪಿಐ ಸಾಹೇಬರು ವಿಜಯಪುರ್ ಇವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಈ ಕಾರ್ಯಕ್ರಮದ ಒಂದು ಪ್ರಮುಖ ಘಟ್ಟ ಉದ್ಘಾಟನೆ ನಡೆಸಿಕೊಟ್ಟಂತ ಶ್ರೀ ಸಂತೋಷ್ ಗೌಡ್ ಎಂ ಪಾಟೀಲ್ ಆರ್ಟಿಒ ಇಲಾಖೆ ವಿಜಯಪುರ್ ಇವರಿಗಾದರೂ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಶ್ರೀ ಶಿವಶಾನಂದ ಶ್ರೀಗಳಿಂದ ಆಶೀರ್ವಾದವನ್ನು ಪಡೆದುಕೋಬೇಕಂತ ಅವರಿಗೆ ವಿನಂತಿಯಿಂದ ಕೇಳ್ಕೊತಾ ಇದ್ವಿ. ಒಂದು ಶ್ರೀಗಳಿಂದ ಆಶೀರ್ವಾದವನ್ನ ಸ್ವೀಕರಿಸಿಕೊಂಡಂತ ಸಂತೋಷ್ ಗೌಡ್ ಪಾಟೀಲ್ಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಈ ಕಾರ್ಯಕ್ರಮದ ಇನ್ನೋರ್ವ ಉದ್ಘಾಟಕರಾಗಿ ಆಗಮಿಸಿದಂತ ಶ್ರೀ ಸಿದ್ಧಲಿಂಗಯ್ಯ ಸಿದ್ದರಾಮಯ್ಯ ಹಿರೇಮಠ್ ಪೊಲೀಸ್ ಇಲಾಖೆ ಬೆಂಗಳೂರು ಇವರಿಗಾದರೂ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ವಿ. ಅವರಿಗೆ ಶ್ರೀಗಳಿಂದ ಆಶೀರ್ವಾದವನ್ನ ಪಡೆದುಕೋಬೇಕಂತ ಅವರಲ್ಲಿ ವಿನಂತಿಯಿಂದ ಕೇಳ್ತಾ ಇದ್ವಿ. ಸನ್ಮಾನವನ್ನ ಸ್ವೀಕರಿಸಿಕೊಂಡಂತ ಸಿದ್ಧಲಿಂಗಯ್ಯ ಸಿದ್ದರಾಮಯ್ಯ ಹಿರೇಮಠ್ ಪೊಲೀಸ್ ಇಲಾಖೆ ಬೆಂಗಳೂರು ಇವರಿಗಾದರೂ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಒಂದು ಜ್ಯೋತಿಯನ್ನ ಬೆಳಗಿಸಲು ಆಗಮಿಸಿದಂತ ಶ್ರೀ ಪಂಚಾಕ್ಷರಿ ಅಳವಡಿ ಆರ್ಟಿಒ ಇಲಾಖೆ ವಿಜಯಪುರ್ ಅವರಿಗಾದರೂ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಶ್ರೀಗಳಿಂದ ಆಶೀರ್ವಾದವನ್ನ ಪಡೆದುಕೋಬೇಕಂತ ಅವರಲ್ಲಿ ವಿನಂತಿಯಿಂದ ಕೇಳ್ಕೊತಾ ಇದ್ದೀವಿ. ಸನ್ಮಾನವನ್ನು ಸ್ವೀಕರಿಸಿದಂತ ಶ್ರೀ ಪಂಚಾಕ್ಷರಿ ಅಳವಡಿ ಆರ್ಟಿಒ ಇಲಾಖೆ ವಿಜಯಪುರ ಇವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಇನ್ನೋರ್ವ ಜ್ಯೋತಿಗಳು ಬೆಳೆಸಲಾಗಮಿಸಿದಂತ ಶ್ರೀ ಶ್ರೀಪತಿ ಗೌಡ್ ತುಕಾರಾಮ್ ಗೌಡ್ ಪಾಟೀಲ್ರು ಕ್ಲಾಸ್ 1 ಕಾಟಿಕರು ಜೀವೂರ್ ಇವರಿಗಾದರೂ ಹೃತ್ಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಶ್ರೀಗಳಿಂದ ಆಶೀರ್ವಾದವನ್ನು ಪಡ್ಕೋಬೇಕಂತ ಅವರಲ್ಲಿ ವಿನಂತಿಯಿಂದ ಕೇಳ್ಕೊತಾ ಪಾಟೀಲ್ ಇವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಈ ಕಾರ್ಯಕ್ರಮದ ಇನ್ನೋರ್ವ ಜ್ಯೋತಿ ಬೆಳಗಲಾಗುವಂತ ಸಂತೋಷ್ ಗೌಡ್ ಚಂ ಪಾಟೀಲ್ ನಿರ್ದೇಶಕರು ಕೆಎಂಎಫ್ ವಿಜಯಪುರ ಹಾಗೂ ಬಾಗಲಕೋಟ್ ಇವರಿಗಾದರೂ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಶ್ರೀಗಳಿಂದ ಆಶೀರ್ವಾದವನ್ನು ಪಡ್ಕೋಬೇಕಂತ ಅವರಲ್ಲಿ ವಿನಂತಿಯಿಂದ ಕೇಳ್ಕೊತಾ ಸಂತೋಷ್ ಗೌಡ್ ಪಾಟೀಲ್ರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಒಂದು ಫೋಟೋ ಪೂಜೆಯನ್ನು ನೆರವೇರಿಸಿಕೊಡಲು ಆಗಮಿಸಿದಂತ ಶ್ರೀ ಬಸನಗೌಡ್ ಭೀಮಾಶಂಕರ್ ಗೌಡ್ ಪಾಟೀಲ್ ಅಧ್ಯಕ್ಷರು ಪಿಕೆಪಿಎಸ್ ನಂದರಿಗೆ ಇವರಿಗಾದರೂ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಶ್ರೀಗಳಿಂದ ಆಶೀರ್ವಾದವನ್ನು ಪಡ್ಕೋಬೇಕಂತ ಅವರಲ್ಲಿ ವಿನಂತಿಯಿಂದ ಕೇಳ್ಕೊತಾ ಸನ್ಮಾನವನ್ನು ಸ್ವೀಕರಿಸಿಕೊಂಡಂತ ಶ್ರೀ ಬಸವರಾಜ್ ಗೌಡ್ ಪಿ ಪಾಟೀಲ್ ಇವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಂತ ಶ್ರೀ ರಾಜು ಜಳಕಿ ತಾಲೂಕು ಪಂಚಾಯಿತಿಯ ಸದಸ್ಯರು ಬೋಡೋಲ್ ಇವರಿಗಾದರೂ ಸ್ವಾಗತ ಸುಸ್ವಾಗತವನ್ನು ಕೊಡುತ್ತಾ ಶ್ರೀಗಳಿಂದ ಆಶೀರ್ವಾದವನ್ನು ಪಡ್ಕೋಬೇಕಂತ ಅವರಲ್ಲಿ ವಿನಂತಿಯಿಂದ ಕೇಳ್ಕೊತಾ ಶ್ರೀಗಳಿಂದ
ಆಶೀರ್ವಾದವನ್ನು ಪಡೆದುಕೊಂಡ ಶ್ರೀ ರಾಜು ಜಳಕಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಇನ್ನೋರ್ವ ಈ ಕಾರ್ಯಕ್ರಮದ ಅತಿಥಿಗಳಂತ ಶ್ರೀ ಗುರುಪಾದ್ ಎಸ್ ಕುಂಬಾರ್, ತಾಲೂಕಾ ಅಧ್ಯಕ್ಷರು ಕುಂಬಾರ್ ಸಮಾಜ್, ಅವರಿಗಾದರೂ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ವಿ. ಅವರಿಗೆ ಶ್ರೀಗಳಿಂದ ಆಶೀರ್ವಾದವನ್ನು ಪಡ್ಕೋಬೇಕಂತ ಅವರಿಗೆ ವಿನಂತಿಯಿಂದ ಕೇಳ್ಕೊತಾ ಇದ್ದೀವಿ. ಸನ್ಮಾನವನ್ನ ಸ್ವೀಕರಿಸಿಕೊಂಡಂತ ಶ್ರೀ ಗುರುಪಾದ್ ಎಸ್ ಕುಂಬಾರ್ ಇವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಈ ನಾಟಕ ಒಂದು ಸುಗಮವಾಗಿ ಸಾಗಬೇಕಾದ್ರೆ ರಂಗ ಸಜ್ಜಿಗೆ ಪೂಜೆ, ಆ ರಂಗ ಸಜ್ಜಿಗೆ ಪೂಜೆಯನ್ನು ಆಗಮಿಸಿದಂತ ಶ್ರೀ ಕಾಶಿನಾಥ್ ಯಶವಂದ್ರಗೌಡ್ ಬ್ರಾದಾರ್, ನಿವೃತ್ತಿ ಸೈನಿಕರು, ಇವರಾದರೂ ಆಶೀರ್ವಾದವನ್ನು ಪಡ್ಕೋಬೇಕಂತ ಅವರಿಗೆ ವಿನಂತಿಯಿಂದ ಕೇಳ್ಕೊತಾ ಇದ್ದೀವಿ. ಇನ್ನೋರ್ವ ಮುಖ್ಯ ಅತಿಥಿಗಳಂತ ಶ್ರೀ ಈ ರಂಗ ಸಜ್ಜಿಗೆ ಪೂಜೆ ಮಾಡಲು ಆಗಮಿಸಿದ ಶ್ರೀ ಭೀಮಾಶಂಕರ್ ಕುಂಬಾರ್, ಪಿಡಿಒ ಅಧಿಕಾರಿಗಳು ನಂದರಿಗೆ, ಇವರಿಗಾದರೂ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಶ್ರೀಗಳಿಂದ ಆಶೀರ್ವಾದವನ್ನು ಪಡ್ಕೋಬೇಕಂತ ಅವರಲ್ಲಿ ವಿನಂತಿಯಿಂದ ಕೇಳ್ಕೊತಾ ಇದ್ದೀವಿ. ಸನ್ಮಾನವನ್ನ ಸ್ವೀಕರಿಸಿಕೊಂಡಂತ ಶ್ರೀ ಭೀಮಾಶಂಕರ್ ಕುಂಬಾರ್ ಇವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಈ ಕಾರ್ಯಕ್ರಮದ ಮಿಂಚಿನ ಸಂಚಲನವನ್ನ ಮಾಡಲು ಆಗಮಿಸಿದಂತ ಶ್ರೀ ರವಿ ಅರ್ಜುನ್ಗಿ, ಪ್ರಗತಿಪರ ರೈತರು ಶಿಗ್ನಾಪುರ್, ಅವರಿಗಾದರೂ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಅವರಿಗೆ ಸ್ತ್ರೀಗಳಿಂದ ಆಶೀರ್ವಾದ ಪಡ್ಕೊಳ್ಬೇಕಂತ ಅವರಲ್ಲಿ ವಿನಂತಿಯಿಂದ ಕೇಳ್ಕೊತಾ ಇದ್ದೀವಿ. ಸನ್ಮಾನವನ್ನ ಸ್ವೀಕರಿಸಿದಂತ ರವಿ ಅರ್ಜುನ್ಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಮಿಂಚಿನ ಸಂಚಲನಕ್ಕೆ ಆಗಮಿಸಿದಂತ ಶ್ರೀ ಪ್ರಭಾಕರ್ ಶಂಕರಗೌಡ್ ಬ್ರಾದಾರ್, ಪೊಲೀಸ್ ಇಲಾಖೆ ಬೆಂಗಳೂರು, ಇವರಿಗಾದರೂ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಶ್ರೀಗಳಿಂದ ಆಶೀರ್ವಾದವನ್ನು ಪಡ್ಕೋಬೇಕಂತ ಅವರಲ್ಲಿ ವಿನಂತಿಯಿಂದ ಕೇಳ್ಕೊತಾ ಇದ್ದೀವಿ. ಬಲೂನ್ ಹಾರಿಸುವುದರ ಮುಖಾಂತರ ಆಗಮಿಸಿದಂತ ಶ್ರೀ ಶ್ರೀಧರ್ ಶಂಕರ್ ಪಟೇಲ್ ಶೆಟ್ಟಿ, ವಕೀಲರು ಶಿಗ್ನಾಪುರ್, ಅವರಿಗಾದರೂ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅವರಿಗೆ ಶ್ರೀಗಳಿಂದ ಆಶೀರ್ವಾದವನ್ನು ಪಡ್ಕೋಬೇಕಂತ ಅವರಿಗೆ ವಿನಂತಿಯಿಂದ ಕೇಳ್ಕೊತಾ ಇದ್ದೀವಿ. ಅದರಂತೆ ಈ ಕಾರ್ಯಕ್ರಮದ ಸಸಿಗೆ ನೀರು ಉಣಿಸುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲು ಆಗಮಿಸಿದಂತ ಶ್ರೀ ಪ್ರವೀಣ್ ಚಂದ್ರಕಾಂತ್ ಬ್ರಾದಾರ್, ಪೊಲೀಸ್ ಇಲಾಖೆ ಬೆಂಗಳೂರು, ಇವರಿಗಾದರೂ ಸ್ವಾಗತ ಸುಸ್ವಾಗತವನ್ನ ಕೊಡ್ತಾ ಇದ್ವಿ. ಅವರಿಗೆ ಸ್ತ್ರೀಗಳಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕಂತ ಅವರಲ್ಲಿ ವಿನಂತಿಯಿಂದ ಕೇಳ್ಕೊತಾ ಇದ್ದೀವಿ. ಶ್ರೀ ಪ್ರವೀಣ್ ಚಂದ್ ಬ್ರಾದಾರ್ ಇವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಶ್ರೀ ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತ ಶಾಂತೇಶ್ ಚಂದ್ರಗೌಡ್ ಬ್ರಾದಾರ್, ಪೊಲೀಸ್ ಇಲಾಖೆ ಬೆಂಗಳೂರು, ಇವರಿಗಾದರೂ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ವಿ. ಅವರಿಗೆ ಶ್ರೀಗಳಿಂದ ಆಶೀರ್ವಾದವನ್ನು ಪಡ್ಕೋಬೇಕಂತ ಅವರಲ್ಲಿ ವಿನಂತಿಯಿಂದ ಕೇಳ್ಕೊತಾ ಇದ್ವಿ. ಈ ಕಾರ್ಯಕ್ರಮದ ಪಾರಿವಾಳ ಹಾರಿಸಲು ಆಗಮಿಸಿದಂತ ಶ್ರೀ ಅನಿಲ್ ಶಿಂದೆ ಇವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಅವರಿಗೆ ಶ್ರೀಗಳಿಂದ ಆಶೀರ್ವಾದವನ್ನು ಪಡ್ಕೋಬೇಕಂತ ಅವರಲ್ಲಿ ವಿನಂತಿಯಿಂದ ಕೇಳ್ಕೊತಾ ಇದ್ದೀವಿ.
ಕಾವೇರಿ ಮಡಿಲಲ್ಲಿ ಮುದು ಮುದು ಕಂದ ಕನ್ನಡದ ಕಂದ ಕಬರಿಗೆ ಪ್ರೀತಿಯ ಕಂದ ಮುದು ಮುದು ಕಂದ ಕನ್ನಡದ ಕಂದ ಕಬರಿಗೆ ಪ್ರೀತಿಯ ಕಂದಾದರೆ ಬೇಯೂರಿನ ಉಳಿಯಲಿರುವೆ ಮಂದಾದರಿನ ಕೋಲಾರದ ಮನ್ನವಿ ಬಿರಿವೆ. ಅನಿಲ್ ಶಿಂದೆ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಈ ಕಾರ್ಯಕ್ರಮದ ಒಂದು ಮೆರುಗು ಬರಲು ಹಾಗೂ ಈ ಕಾರ್ಯಕ್ರಮ ಈ ನಾಟಕಕ್ಕೆ ಸಂಗೀತ ಬಳಗಕ್ಕೆ ಅವರೆಲ್ಲರ ಪರವಾಗಿ ಶ್ರೀ ರೇವಣ ಹಿರೇಮಠ್ ಗುರುಗಳಿಗೆ ಒಂದು ಸನ್ಮಾನ ಹಾಗೂ ಮಾಲಾರ್ಪಣೆಯನ್ನ ಶ್ರೀಗಳಿಂದ ಆಶೀರ್ವಾದಗಳನ್ನು ಪಡ್ಕೋಬೇಕಂತ ಅವರಲ್ಲಿ ವಿನಂತಿಯನ್ನು ಕೇಳ್ಕೊತಾ ಇದ್ದೀವಿ. ಒಂದು ಆಶೀರ್ವಾದವನ್ನು ಪಡ್ಕೊಂಡಂತ ಶ್ರೀ ರೇವಣ ಹಿರೇಮಠ್ ಗುರುಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಈಗ ಕಾರ್ಯಕ್ರಮದ ಒಂದು ವೇದಿಕೆಗೆ ಹೂವಿನ ಹಾರ ಹಾಕುವುದರ ಮುಖಾಂತರ ಎಲ್ಲ ಗುರು ಹಿರಿಯರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಒಂದು ವೇದಿಕೆಗೆ ಮಾಲಾರ್ಪಣೆ ಹಾಕೋದರ ಮುಖಾಂತರ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ವಿ. ಇನ್ನು ಮೊದಲಿಗೆ ಒಂದು ದೇವತಾ ಪೂಜೆಯೊಂದಿಗೆ ಈ ಕಾರ್ಯಕ್ರಮವನ್ನ ಚಾಲನೆಗೊಳಿಸ್ತಾ ಇದ್ವಿ. ಈ ರುದ್ರ ಮಹಾಶಿವಗಳ ಫೋಟೋ ಪೂಜೆಯನ್ನ ಶ್ರೀ ಬಸನಗೌಡ ಬಿ ಪಾಟೀಲ್, ಶ್ರೀ ರಾಜು ಜಳಕಿ, ಶ್ರೀ ಗುರುಪಾದ ಎಸ್ ಕುಂಬಾರ್ ಇವರು ಈ ಫೋಟೋ ಪೂಜೆಯನ್ನ ನೆರವೇರಿಸಿಕೊಡ್ಬೇಕಂತ ವಿನಂತಿಯಿಂದ ಕೇಳ್ಕೊತಾ ಇದ್ದೀವಿ. ನೆರವೇರಿಸಿಕೊಟ್ಟಂತ ಶ್ರೀ ಬಸನಗೌಡ ಬಿ ಪಾಟೀಲ್, ಶ್ರೀ ರಾಜು ಜಳಕಿ, ಶ್ರೀ ಗುರುಪಾದ ಎಸ್ ಕುಂಬಾರ್ ಇವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಈ ಕಾರ್ಯಕ್ರಮದ ಪ್ರಮುಖ ಘಟ್ಟ ಮೊದಲಿಗೆ ಜ್ಯೋತಿಯನ್ನ ಬೆಳಗಿಸುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ವಿ. ಜ್ಯೋತಿ ಬೆಳಗಲಾದಂತ ಶ್ರೀ ಪಂಚಾಕ್ಷರಿ ಅಳವಡಿ ಆಟೋ ಇಲಾಖೆ ವಿಜಯಪುರ್ ಹಾಗೂ ಶ್ರೀಪತಿ ಗೌಡ ತುಕಾರಾಮ್ ಗೌಡ ಪಾಟೀಲ್, ಶ್ರೀ ಸಂತೋಷ್ ಗೌಡ ಜಂ ಪಾಟೀಲ್ ಇವರು ಒಂದು ಜ್ಯೋತಿ ಬೆಳೆಸಿದ ನಂತರ ಚಾಲನೆ ಕೊಡಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ವಿ. ಜ್ಯೋತಿ ಬೆಳಗುವುದರೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತ ಶ್ರೀ ಪಂಚಾಕ್ಷರಿ ಅಳವಡಿ ಆಟೋ ಇಲಾಖೆ ವಿಜಯಪುರ್ ಹಾಗೂ ಶ್ರೀಪತಿ ಗೌಡ ಪಾಟೀಲ್ ಹಾಗೂ ಸಂತೋಷ್ ಗೌಡ ಪಾಟೀಲ್ಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಇನ್ನು
ಈಗ ತಾನೇ ಆಗಮಿಸಿದಂತ ಶ್ರೀ ಪವನ್ ಬಸವರಾಜ್ ಪಾಟೀಲ್ ಇವರಿಗಾದ್ರೂ ಹೃತ್ಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಶ್ರೀಗಳಿಂದ ಆಶೀರ್ವಾದವನ್ನು ಪಡ್ಕೋಬೇಕಂತ ಅವ್ರಲ್ಲಿ ವಿನಂತಿಯಿಂದ ಕೇಳ್ಕೊತಾ ಇದ್ವಿ. ಪವನ್ ಬ್ರದರ್ ಇವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಈಗ ರಂಗ ಸಜ್ಜಿಕೆ ಪೂಜೆ, ಈ ರಂಗ ಸಜ್ಜಿಕೆ ಪೂಜೆಯನ್ನ ಶ್ರೀ ಕಾಶಿನಾಥ್ ಯಶವಂತರಗೌಡ್ ಬ್ರಾದಾರ್, ನಿವೃತ್ತಿ ಸೈನಿಕರು ಹಾಗೂ ಪವನ್ ಬಸವರಾಜ್ ಬ್ರಾದಾರ್ ಕ್ಲಸ್ಟರ್ ಮ್ಯಾನೇಜರ್ ಈ ರಂಗ ಸಜ್ಜಿಕೆ ಪೂಜೆ ನೆರವೇರಿಸಿಕೊಡ್ಬೇಕಂತ ಅವ್ರಿಗೆ ವಿನಂತಿಯಿಂದ ಕೇಳ್ಕೊತಾ ಇದ್ದೀವಿ. ಪರಮೇಶ್ವರ ಜಗದೀಶ್ವರ ಶರಣ ಬಸವೇಶ್ವರ ಪರಮೇಶ್ವರ ಜಗದೀಶ್ವರ ಪರಮೇಶ್ವರ ಜಗದೀಶ್ವರ ಶರಣ ಬಸವೇಶ್ವರ ಶರಣ ಬಸವೇಶ್ವರ ಪರಮೇಶ್ವರ ರಂಗ ಸಜ್ಜಿಕೆ ಪೂಜೆಯನ್ನು ನೆರವೇರಿಸಿಕೊಟ್ಟಂತ ಶ್ರೀ ಕಾಶಿನಾಥ್ ಯಶವಂತರಗೌಡ್ ಬ್ರಾದಾರ್, ಶ್ರೀ ಪವನ್ ಬ್ರಾದಾರ್ ಕ್ಲಸ್ಟರ್ ಮ್ಯಾನೇಜರ್ ಅವ್ರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಈ ಕಾರ್ಯಕ್ರಮದ ಒಂದು ಸಸಿಗೆ ನೀರು ಉಳಿಸೋದರ ಮುಖಾಂತರ ಚಾಲನೆ ಕೊಡಲು ಆಗಮಿಸಿದಂತ ಶ್ರೀ ಪ್ರವೀಣ್ ಚಂದ್ರಕಾಂತ್ ಬ್ರಾದಾರ್ ಪೊಲೀಸ್ ಇಲಾಖೆ ಬೆಂಗಳೂರು ಹಾಗೂ ಶಾಂತೇಶ್ ಚಂದ್ ಬ್ರಾದಾರ್ ಪೊಲೀಸ್ ಇಲಾಖೆ ಬೆಂಗಳೂರು ಇವರು ಸಸಿಗೆ ನೀರು ಉಳಿಸೋದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಂತ ಅವ್ರಿಗೆ ವಿನಂತಿಯಿಂದ ಕೇಳ್ಕೊತಾ ಇದ್ದೀವಿ. ಸಸಿಗೆ ನೀರು ಉಳಿಸುವುದರ ಮುಖಾಂತರ ಚಾಲನೆ ನೆರವೇರಿಸಿಕೊಟ್ಟಂತ ಪ್ರವೀಣ್ ಬ್ರಾದಾರ್ ಹಾಗೂ ಶಾಂತೇಶ್ ಬ್ರಾದಾರ್ ಇವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಈ ಕಾರ್ಯಕ್ರಮದ ಮಿಂಚಿನ ಸಂಚಲನವನ್ನ ಶ್ರೀ ಪ್ರಭಾಕರ್ ಶಂಕರಗೌಡ್ ಬ್ರಾದಾರ್, ಶ್ರೀಧರ್ ಶಂಕರಪ್ಪ ಪಟ್ಟಣಶೆಟ್ಟಿ ವಕೀಲರು ಇವರು ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ವಿನಂತಿಯಿಂದ ಕೇಳ್ಕೊತಾ ಇದ್ವಿ. ಹಾಗೂ ಅನಿಲ್ ಶಿಂದೆ ಅವರು ಈ ಮಿಂಚಿನ ಸಂಚಲನ ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ವಿನಂತಿಯಿಂದ ಕೇಳ್ಕೊತಾ ಇದ್ವಿ. ಮಿಂಚಿನ ಸಂಚಲನವನ್ನ ಮೂಡಿಸಿದಂತ ಶ್ರೀ ಪ್ರಭಾಕರ್ ಪಾಟೀಲ್, ಪ್ರಭಾಕರ್ ಬ್ರಾದಾರ್ ಹಾಗೂ ಶ್ರೀಧರ್ ಪಟ್ಟಣಶೆಟ್ಟಿ ಇವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಬಲೂನ್ ಹಾರಿಸುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲು ಆಗಮಿಸಿದಂತ ಶ್ರೀ ಭೀಮಾಶಂಕರ್ ಕುಂಬಾರ್ ಪಿಡಿಒ ಅಧಿಕಾರಿಗಳು ಹಾಗೂ ರವಿ ಅರ್ಜುನ್ಗೆ ಅವರು ಬಲೂನ್ ಹಾರಿಸುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಂತ ಅವರಿಗೆ ವಿನಂತಿಯಿಂದ ಕೇಳ್ಕೊತಾ ಇದ್ವಿ. ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತ ಭೀಮಾಶಂಕರ್ ಕುಂಬಾರ್ ಹಾಗೂ ರವಿ ಅರ್ಜುನ್ಗರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಈಗ ಕೊನೆಯದಾಗಿ ಒಂದು ಪಾರಿವಾಳ ಹಾರಿಸುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ವಿ. ಶ್ರೀ ಶಾಂತೇಶ್ ಚಂದ್ರಗೌಡ್ ಬ್ರಾದಾರ್ ಹಾಗೂ ಪ್ರಭಾಕರ್ ಬ್ರಾದಾರ್ ಇವರು ಪಾರಿವಾಳ ಹಾರಿಸುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಂತ ಅವರ ವಿನಂತಿಯಿಂದ ಕೇಳ್ಕೊತಾ ಇದ್ವಿ. ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತ ಶಾಂತೇಶ್ ಬ್ರಾದಾರ್ ಇವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಈ ಉದ್ಘಾಟನೆಯನ್ನ ನೆರವೇರಿಸಲು ಆಗಮಿಸಿದಂತ ಶ್ರೀ ಸಂತೋಷ್ ಎಂ ಪಾಟೀಲ್ ಆರ್ಟಿ ಇಲಾಖೆ ವಿಜಯಪುರ ಹಾಗೂ ಸಿದ್ಲಿಂಗಯ್ಯ ಸಿ ಹಿರೇಮಠ್ ಪೊಲೀಸ್ ಇಲಾಖೆ ಬೆಂಗಳೂರು ಇವರು ಈ ಉದ್ಘಾಟನೆ ಕಾರ್ಯಕ್ರಮನ ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ವಿನಂತಿಯಿಂದ ಕೇಳ್ಕೊತಾ ಇದ್ವಿ.
ಉದ್ಘಾಟನೆಯನ್ನ ನಡೆಸಿಕೊಟ್ಟಂತಹ ಶ್ರೀ ಸಂತೋಷ್ ಗೌಡ್ ಎಂ ಪಾಟೀಲ್ ಆರ್ಟಿ ಇಲಾಖೆ ವಿಜಯಪುರ ಹಾಗೂ ಸಿದ್ಧಲಿಂಗಯ್ಯ ಸಿದ್ದರಾಮಯ್ಯ ಹಿರೇಮಠ್ ಪೊಲೀಸ್ ಇಲಾಖೆ ಬೆಂಗಳೂರು ಇವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸುತ್ತಾ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಎಮ್ಮ ಕೂಡಲ ಸಂಗಮ ಶರಣರ ಅನುಭವದಿಂದ ನನ್ನ ಭಯದ ಕೇಡು ನೋಡಯ್ಯ. ನಾ ಯಾರಿಗೂ ಲೇಟ್ ಮಾಡಲ್ಲ, 2 ನಿಮಿಷ ಮುಗಿಸ್ಬಿಡ್ತೀನಿ. ಎಲ್ಲರೂ ನಾಟ ನೋಡಕ್ಕೆ ಆತುರರಾಗಿದ್ದೀರಿ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತ ಪೂಜ್ಯ ಶಿವಶರಣಾನಂದ ಮಹಾಸ್ವಾಮಿಗಳ ಪಾದಾರಗಳಲ್ಲಿ ಪೊಡಮಟ್ಟು. ಜೀವನ ಅನ್ನೋದು ಒಂದು ನಾಟಕ, ಇಷ್ಟ ವ್ಯತ್ಯಾಸ ಐತಿ. ನೀವು ಚಲನಚಿತ್ರ ನೋಡ್ತೀರಿ, ನಿಮ್ಗಿಂತ ದೊಡ್ಡವ್ರನ್ನ ತೋರಿಸ್ತಾರ. ಟಿವಿ ನೋಡ್ತೀರಿ, ನಿಮ್ಗಿಂತ ಚಿಕ್ಕವ್ರನ್ನ ತೋರಿಸ್ತಾರ. ಆದ್ರೆ ಈಗ ನಾಟಕ ನೋಡ್ತೀರಿ, ನೀವು ಹೆಂಗಿರ್ತೀರಿ ಹಂಗೆ ತೋರಿಸ್ತಾರ. ಇಷ್ಟ ವ್ಯತ್ಯಾಸ. ನಾಟಕ ಸತ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಅಂದ್ರ ಅವ್ರೇನು ಬ್ಯಾರೆ ಏನು ತೋರಿಸಲ್ಲ. ನಮ್ಮ ಸಮಾಜದಲ್ಲಿ ಪ್ರಚಲಿತದಲ್ಲಿ ಏನ್ ನಡೀತಾ ಇದೆ ಅದನ್ನ ತೋರಿಸ್ತಾರ. ಅಂದ್ರ ಸಮಾಜದಲ್ಲಿರುವಂತ ಓರೆ ಕೋರೆಗಳನ್ನ ತಿದ್ದಿ ನಡ್ಕೊಳ್ಳೋದು ಮುಂದೆ ನಿಮಗ್ ಬಿಟ್ಟದ್ದು. ಸತ್ಯ ತೋರಿಸೋದು ಅವ್ರ ಕೆಲಸ. ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಅದು ನಿಮ್ಗೆ ಬಿಟ್ಟದ್ದು. ಹಾಗಾಗಿ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು 3 ತಾಸಿನಾಗ ತೋರಿಸಿ ನಿಮ್ಮನ್ನು ಮನರಂಜಿಸ್ತಾರ, ದೃಶ್ಯ ತೋರಿಸ್ತಾರ, ಶಬ್ದದ ಮೂಲಕ ನಿಮ್ಗ ಸಾರಾಂಶ ಕೊಡ್ತಾರ, ನೀತಿ ಕೊಡ್ತಾರ. ಅದನ್ನ ನೋಡಿ ಸಮಾಜದಲ್ಲಿ ಒಳ್ಳೆ ನಾಗರಿಕರಾಗಿ ಎಲ್ಲರೂ ಬಾಳೋಣ, ಸಾಮರಸ್ಯದಿಂದ ಬಾಳೋಣ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು. 2 ಮಾತುಗಳು ಹೇಳ್ಬೇಕಂತ ಗೊತ್ತಿಲ್ಲ. ಈ ಕ್ಷೇತ್ರಾಧಿಪತಿಯಲ್ಲಿ ಭಕ್ತಿಯ ನಮನಗಳನ್ನ ಸಮರ್ಪಿಸಿ ಪವಾಡ ಪುರುಷ ರುದ್ರ ಮಹಾಶಿವಯೋಗಿಗಳ ಒಂದು ಪುಣ್ಯಾರಾಧನೆ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಗ್ರಾಮದ ಯುವಕ ಮಿತ್ರರಿಂದ ಅಭಿನಯಿಸಲ್ಪಟ್ಟಿರ್ತಕ್ಕಂಥ ಸುಂದರ ನಾಟಕದ ಒಂದು ಪಾವನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶರಣ ಹೃದಯದ ಪರಮ ಜ್ಯೋತಿ ಶಿವಶರಣಾನಂದ ಮಹಾಸ್ವಾಮಿಗಳ ಅಡಿದಾವರಗಳಲ್ಲಿ ಎನ್ನ ಭಕ್ತಿಯ ನಮನಗಳನ್ನ ಸಮರ್ಪಿಸಿ ಈ ಒಂದು ನಾಟಕದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಗ್ರಾಮದ ಸುಪುತ್ರರು CPS ಸಾಗರು ಆಗಿರ್ತಕ್ಕಂಥ ದೇವಕಾತಿ ಅವರೇ, ಉದ್ಘಾಟನೆಯನ್ನು ನೆರವೇರಿಸಿರ್ತಕ್ಕಂಥ RTO ಅಧಿಕಾರಿಗಳಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಸಂತೋಷ್ ಗೌಡ್ ಪಾಟೀಲ್ ರವರೇ, ಇನ್ನೋರ್ವ ಉದ್ಘಾಟನೆಯನ್ನು ನೆರವೇರಿಸಿರ್ತಕ್ಕಂಥ ಪೊಲೀಸ್ ಇಲಾಖೆ ಅಧಿಕಾರಿಗಳಾಗಿರ್ತಕ್ಕಂಥ ಹಿರೇಮಠ ಅವರೇ, ಜ್ಯೋತಿಯನ್ನ ಬೆಳಗಿಸಿರ್ತಕ್ಕಂಥ ಅಳವಂಡಿ ಸರ್ ಅವರೇ, ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಜೇವೂರು ಗ್ರಾಮದ ಪ್ರಥಮ ದರ್ಜೆ ಗುತ್ತಿಗೆದಾರರಾಗಿರ್ತಕ್ಕಂಥ ಶ್ರೀಪತಿಗೌಡ ಪಾಟೀಲ್ ರವರೇ, ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ KMF ನ ನಿರ್ದೇಶಕರಾಗಿರ್ತಕ್ಕಂಥ ಸಂತೋಷ್ ಗೌಡ್ ಪಾಟೀಲ್ ರವರೇ, ಫೋಟೋ ಪೂಜೆಯನ್ನ ನೆರವೇರಿಸಿರ್ತಕ್ಕಂಥ ನಂದರಿಗಿ PKPS ನ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಬಸವಣ್ಣ ಪಾಟೀಲ್ ರವರೇ, ಅವರಿವರೆನ್ನದೇ ವೇದಿಕೆ ಮೇಲಿರ್ತಕ್ಕಂಥ ಸಾಕಷ್ಟು ಜನ ಎಲ್ಲ ಅಧಿಕಾರಿ ವರ್ಗದವರೇ, ಇಲ್ಲಿ ನೆರೆದಿರ್ತಕ್ಕಂಥ ಯಾವತ್ತು ಶಿಂಗಣಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಶ್ರದ್ಧೆಯ ತಾಯಂದಿರೇ, ಯುವಕ ಮಿತ್ರರೇ, ತಮಗೆಲ್ಲ ಗೊತ್ತಿರುವ ಹಾಗೆ ಅನೇಕ ಜನ ಶರಣರು, ಸಂತರು, ಅನುಭವಿಗಳು ಈ ದೇಶದೊಳಗ ತಮ್ಮದೇ ಆಗಿರ್ತಕ್ಕಂಥ ಆಧ್ಯಾತ್ಮದ ಬೇರನ್ನ ಗಟ್ಟಿಗೊಳಿಸಿರ್ತಕ್ಕಂಥದ್ದು ತಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಜಗತ್ತಿನ ಯಾವ ದೇಶದಲ್ಲಿ ಇರಲಾರಂತ ಸಂಸ್ಕೃತಿ ಸಂಸ್ಕಾರ ನಮ್ಮ ಹಿರಿಯರು ಈ ದೇಶದೊಳಗೆ ಹಾಕಿಕೊಟ್ಟು ಹೋಗ್ಯಾರ. ಅದಕ್ಕೆ ಇಡೀ ಜಗತ್ತಿನಲ್ಲಿ ಭಾರತಕ್ಕ ವಿಶಿಷ್ಟ ಸ್ಥಾನ ಇರ್ತದ. ಅದಕ್ಕೆ ಕಾರಣ ಯಾವುದಾದ್ರೂ ಇದ್ರ ಅದು ಪರಮ ಪೂಜ್ಯರು, ಸತ್ಪುರುಷರು, ಸಾಧು ಸಂತರು, ಅನುಭವಿಗಳು ಅಂತ ಹೇಳಿದ್ರ ತಪ್ಪಾಗಲಿಕ್ಕಿಲ್ಲ. ಅದೇ ತರನಾಗಿ ಕರ್ನಾಟಕದ ಕೊನೆಯ ತಾಲೂಕಾಗಿರ್ತಕ್ಕಂಥ ಗಡಿ ಭಾಗದ ಚಡ್ಚಣ ತಾಲೂಕಿನಲ್ಲಿ ಅನೇಕ ಜನ ಶರಣರು ತಮ್ಮದೇ ಆಗಿರತಕ್ಕಂಥ ಆಧ್ಯಾತ್ಮದ ದಾರಿಯನ್ನ ತೋರಿಸಿ ಆಧ್ಯಾತ್ಮದಲ್ಲಿ ಮೇರು ಪರ್ವತವನ್ನು ಏರಿರ್ತಕ್ಕಂಥ ಅನೇಕ ಸಾಧಕರನ್ನ ನಾವು ಕಾಣ್ತೇವೆ. ಅವರ ಸಾಲಿನಲ್ಲಿ
ಈ ರುದ್ರ ಮಹಾಶಿವಗಳು ಕೂಡ ಒಬ್ಬರು. ಅದೇ ರೀತಿಯಾಗಿ ಜಿಗಜಾಣಿಯ ಕೌದೇಶ್ವರ ಮಹಾರಾಜರಾಗಿರ್ಬೋದು, ರೇವತ್ಗಾಂವದ ಶಿವಗೌಡ ಮಹಾರಾಜರಾಗಿರ್ಬೋದು, ಜೇವೂರದ ರೇವಣೇಶ ಸಿದ್ದೇಶ್ವರರಾಗಿರ್ಬೋದು, ಹವಿನಾಳದ ಕಲ್ಲಯ್ಯ ಸ್ವಾಮಿಗಳಾಗಿರ್ಬೋದು, ಹೀಗೆ ಹಲವಾರು ಶರಣರು ಸಂತರು ಈ ಚಡ್ಚಣ ತಾಲೂಕಿನಲ್ಲಿ ತಮ್ಮದೇ ಆಗಿರತಕ್ಕಂಥ ಒಂದು ಆಧ್ಯಾತ್ಮದ ಕೊಡುಗೆಯನ್ನ ದಿನನಿತ್ಯದಲ್ಲಿ ನಾವು ಈ ಒಂದು ಸಾಂಸಾರಿಕ ಜಂಜಾಟದ ಮಧ್ಯದಲ್ಲಿ ಒಬ್ಬರನ್ನೊಬ್ಬರು ಯಾವ ರೀತಿ ಪ್ರೀತಿ ವಿಶ್ವಾಸ ಅನೋನ್ಯತೆಯಿಂದ ಬಾಳಿ ಬದುಕಬೇಕು ಅಂತಕ್ಕಂಥ ಒಂದು ಸನ್ಮಾರ್ಗದ ದಾರಿಯನ್ನ ಅನೇಕ ಜನ ಶರಣರು ದಾರಿ ತೋರಿ ಹೋಗಿದ್ದಾರೆ. ಅವರ ಹಾಕಿಕೊಟ್ಟಿರ್ತಕ್ಕಂಥ ಆದರ್ಶಗಳನ್ನ, ಅವರ ಆಶೀರ್ವಾದಗಳನ್ನ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮುಖಾಂತರ ಇಂಥ ಮಹಾತ್ಮರ ಒಂದು ಪುಣ್ಯ ಸ್ಮರಣೋತ್ಸವ ಜಾತ್ರೋತ್ಸವದಲ್ಲಿ ನಾವು ನೀವೆಲ್ಲರೂ ಅತ್ಯಂತ ಭಕ್ತಿ ಭಾವದಿಂದ, ಪೂಜ್ಯನೀಯ ಭಾವದಿಂದ ಆ ಮಹಾತ್ಮರನ್ನ ಸ್ಮರಿಸಿ ಈ ಒಂದು ನಾಟಕದ ಕಾರ್ಯಕ್ರಮ ಈ ಗ್ರಾಮದ ಎಲ್ಲ ಯುವಕ ಮಿತ್ರರು ಕೂಡಿಕೊಂಡು ನಾಟಕವನ್ನ ಅಭಿನಯಿಸಲ್ಪಟ್ಟಾರ. ಅವರೆಲ್ಲರ ನಾಟಕವನ್ನ, ಅವರ ಕಲೆಯನ್ನ ನೀವು ಒಂದು ಸಕಾರಾತ್ಮಕವಾಗಿ ಸ್ವೀಕರಿಸಿ ಅವರ ಕಲೆಗೆ ಪ್ರೋತ್ಸಾಹವನ್ನು ನೀಡಿರತಕ್ಕಂಥ ಒಂದು ಆಶಾದಾಯಕ ನುಡಿಗಳನ್ನ ತಮ್ಮೆಲ್ಲರಿಗೆ ಕೇಳಿಕೊಂಡು ಇಂಥ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೆಸಿ ಸನ್ಮಾನಿಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಶಿಂಗಣಾಪುರ ಗ್ರಾಮದ ಜಾತ್ರಾ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ, ಈ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಊರಿನ ಹಿರಿಯರಿಗೆ, ಯುವಕರಿಗೆ, ತಾಯಂದಿರಿಗೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ವಂದಿಸಿ ನನ್ನೆರಡು ಮಾತುಗಳನ್ನ ಮುಗಿಸುತ್ತೇನೆ. ಧನ್ಯವಾದಗಳು. ಈಗ ತಾನೇ ಈ ಒಂದು ಶ್ರೀ ಪವಾಡ ಪುರುಷ ರುದ್ರ ಮಹಾಶಿವಗಳ ಒಂದು ಪವಾಡ ಕುರಿತು, ಆಧ್ಯಾತ್ಮಿಕ ಚಿಂತನೆ ಕುರಿತು ಮಾತನಾಡಿದಂಥ ರಾಜು ಜಳಕಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಈಗ ಈ ನಾಟಕ ಉದ್ದೇಶಿಸಿ ಈ ನಾಟಕದ ಅಧ್ಯಕ್ಷರಾದಂಥ ಸುರೇಶ್ ಅರ್ಜುನ್ ದೇವಗತೆ CPS ಅವರಿಗೆ ಮಾತಾಡಬೇಕಂತ ಕೇಳ್ಕೊಳ್ತೇವೆ. ಎಲ್ಲರಿಗೂ ಶುಭ ಸಂಜೆ ನಮಸ್ಕಾರ ಹೇಳುತ್ತಾ, ಈ ಗ್ರಾಮದ ದೇವತೆಗೆಲ್ಲರಿಗೂ ಪಾದಗಳಿಗೆ ನಮಸ್ಕರಿಸುತ್ತಾ, ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಗಮಿಸಿ ಈ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಮುಖ್ಯ ಸಾನ್ನಿಧ್ಯ ಶಟಸ್ಥಳ ಬ್ರಹ್ಮ ಶ್ರೀ ಶಿವಶರಣಾನಂದ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಈ ವೇದಿಕೆ ಮೇಲೆ ಅವರೆನ್ನದೆ ಇವರೆನ್ನದೆ ಎಲ್ಲ ಇಲಾಖೆಯಿಂದ ಆಗಮಿಸಿ, ಪೊಲೀಸ್ ಇಲಾಖೆ, ಇನ್ನಿತರ ಇತರೆ ಇಲಾಖೆ, ಯಾಕಂದರೆ ನಾನು ಈ ಊರಿನವರಾದರೂ ಆದರೆ ಬೈ ನೇಮ್ ಬೈ ಫೇಸ್ ಭಾಳ ಬಂದು ನನಗೆ ಗೊತ್ತಿಲ್ಲ. ಅದಕ್ಕಾಗಿ ಎಲ್ಲರಿಗೆ ನನ್ನ ವಂದನೆಗಳು ತಿಳಿಸುತ್ತಾ, ಈಗೆಲ್ಲ ತಾವು ಈ ಕಾರ್ಯಕ್ರಮ ಈ ನಾಟಕ ನೋಡ್ಲಿಕ್ಕೆ ಆತುರರಾಗಿದ್ರಿ, ಭಾಳೇನು ಸಮಯ ತೆಗೆದುಕೊಳ್ಳಲ್ಲ. ನನಗೆ ಈ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಈ ಗ್ರಾಮದ ಈ ಜಾತ್ರೆಯ ಸಮಿತಿಯ ಎಲ್ಲ ಮುಖ್ಯಸ್ಥರಿಗೆ ಧನ್ಯವಾದಗಳು ಹೇಳುತ್ತಾ, ಮತ್ತು ಈ ಕಾರ್ಯಕ್ರಮದ ಮುಂಭಾಗದಲ್ಲಿ ಈ ನೆರೆಹೊರೆಯಿಂದ ಈ ಊರಿಂದ ಎಲ್ಲ ಕಡೆಯಿಂದ ಆಗಮಿಸಿ ಆಸೀನರಾಗಿರ್ತಕ್ಕಂಥ ಎಲ್ಲ ತಾಯಿ ತಂದೆಯರಿಗೆ, ಅಣ್ಣ ತಮ್ಮಂದರಿಗೆ ವಂದನೆಗಳು ಹೇಳುತ್ತಾ, ಈ ಜಾತ್ರೆ ಸತತವಾಗಿ 23ನೇ ವರ್ಷ ತಾವು ಎಲ್ಲರೂ ನಾವು ನೀವು ಎನ್ನದೆ ಎಲ್ಲರೂ ಒಂದಾಗಿ ಒಂದು ಮನಸ್ಸಿನಿಂದ ಆಚರಣೆ ಮಾಡಿ ಈ ಮಟ್ಟಕ್ಕೆ ನನಗೆ ಒಂದು ಖುಷಿ ಅನಿಸುತ್ತೆ. ಏನಪ್ಪ ಅಂದ್ರೆ ಈ ನಮ್ಮ ಚಡ್ಚಣ ತಾಲೂಕದಲ್ಲಿ ಜೇವರ ಒಂದು ಜಾತ್ರಾ ಮಹೋತ್ಸವ ಬಿಟ್ಟರೆ ಇದು 2ನೇ ಅತಿ ದೊಡ್ಡ ಜಾತ್ರೆ ಅಂದರೂ ತಪ್ಪಾಗಲಿಕ್ಕಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಕಾರಣ ತಾವೆಲ್ಲರೂ ಈ ಊರಿನ ಒಂದು ಹಿರಿಯರು, ಸಣ್ಣ ಮಕ್ಕಳು, ದೊಡ್ಡವರು ಎಲ್ಲರೂ ಒಂದು ಈ ಮಹಾ ಪವಾಡ ಪುರುಷರ ಒಂದು ಜಾತ್ರೆ ಮಾಡ್ತಿರಲ್ಲ, ಒಂದು ಖುಷಿ. ಇದೇ ಥರನಾಗಿ ತಾವು ಈ ಜಾತ್ರೆ ಮುಂದುವರಿಸ್ಕೊಂಡು ಅದರ ಜೊತೆನೆ ಒಂದು ಒಳ್ಳೆಯ ವಿಚಾರ ಇಟ್ಟುಕೊಂಡು, ಒಂದು ಒಳ್ಳೆಯ ಮನೋಭಾವ ಇಟ್ಟುಕೊಂಡು ಮುಂದುವರೆದು, ಅದರ ಜೊತೆನೆ ನಮಗೆ ಇನ್ನೊಂದು ಏನು ಖುಷಿಯಪ್ಪ ಅಂದ್ರೆ, ಒಂದು ಚಿಕ್ಕ ಊರಿದ್ದರೂ ಈ ಚಿಕ್ಕ ಊರಲ್ಲಿ ಇತ್ತಿತ್ತಲಾಗಿ ನಾನು ಸುಮಾರು ಒಂದು 20 ರಿಂದ 30 ವರ್ಷದಲ್ಲಿ ನೋಡಿದ ಹಾಗೆ ಒಂದು ಒಳ್ಳೆಯ ಶಿಕ್ಷಣ ಪಡ್ಕೊಂಡು
ಒಂದು ಒಳ್ಳೆ ಇಲಾಖೆಯಲ್ಲಿ ಸೇರಿ ಒಂದು ಒಳ್ಳೆ ಹುದ್ದೆಯನ್ನು ಗಿಟ್ಟಿಸ್ಕೊಂಡ್ರಿ ಅಲ್ಲ, ಅದು ಏನು ಕಾರಣಪ್ಪ ಅಂದ್ರೆ ಅಶಿಕ್ಷಣವನ್ನು ಅನ್ನೋದು ಏನು ಜ್ಯೋತಿ ಅದಲ್ಲ, ಅದು ಇಡೀ ಜಗತ್ತೇ ಬೆಳಗುತ್ತೆ. ಅದ್ರ ಹಾಗೆ ನಮ್ಮೂರಲ್ಲಿನೂ ಅಂತ ಈ ಬವಾಡ ಪುರುಷರ ಆಶೀರ್ವಾದದಿಂದ ತಾವೆಲ್ಲರ ಈ ಮಟ್ಟಕ್ಕೆ ಬಂದಿರಿ ಅಂದ್ರೂ ತಪ್ಪಾಗಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಅದಕ್ಕಾಗಿ ನಾನೇನು ಮಾತಾಡಂಗಿಲ್ಲ ಹೆಚ್ಚಿಗೆ, ಯಾಕಂದ್ರೆ ಮಾತಾಡಿದ್ರೆ ಅದು ನನ್ನ ಮಾತು ನನಗೆ ಚಂದ ಅನ್ಸುತ್ತೆ, ತಮಗೆ ಚಂದ ಅನ್ಸಲ್ಲ. ಯಾಕಂದ್ರೆ ಇನ್ನು ಮುಂದಿನ ಕಾರ್ಯಕ್ರಮ ನೋಡ್ಲಿಕ್ಕೆ ತಾವೆಲ್ಲರೂ ಆತುರದಲ್ಲಿದ್ರಿ. ಇದೇ ರೀತಿ ಎಲ್ಲರೂ ಒಂದು ಒಳ್ಳೆಯ ಮನೋಭಾವ ಇಟ್ಕೊಂಡು ಈ ಜಾತ್ರೆಯನ್ನು ಮುಂದುವರಿಸ್ಕೊತು ಹೋಗ್ತೀರಿ ಅಂತ ಹೇಳಿ ನನ್ನ ಆಸೆ ಮನೋಭಾವವನ್ನು ಇಟ್ಕೊಂಡು ನನಗೆ ಮಾತನಾಡಲಿಕ್ಕೆ ಈ ಸಮಿತಿಯ ಹಿರಿಯರು ಎಲ್ಲರೂ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರು ಅವಕಾಶ ಕೊಟ್ಟಿದ್ರಿ. ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ನನ್ನೆರಡು ಮಾತುಗಳು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಮಗು ಏನಿದೆಯಲ್ಲ, ಈ ಭರತನಾಟ್ಯ ಇವತ್ತು ಈ ವೇದಿಕೆ ಮೇಲೆ ತೋರಿಸಿದೆಯಲ್ಲ, ಯಾರು ಈ ಮಗುವಿನ ತಾಯಿ ತಂದೆದಿರಿ ಆದಷ್ಟು ಪ್ರಯತ್ನ ಪಟ್ಟು ಕೆಲಸಕ್ಕೆ ಇದು ಮಾಡಿ ಒಂದಾನೊಂದು ದಿನ ಇದು ಇದೇ ಥರನೇ ಬೆಳ್ಕೊತ ಹೋದ್ರೆ ನಮ್ಮ ರಾಜ್ಯಕ್ಕೆ ಒಂದು ಒಂದೇ ಸ್ಥಾನ ತರ್ಬೋದು, ಅಥವಾ ನಮ್ಮ ದೇಶಕ್ಕೂ ಇದು ಆಗ್ಬೋದು. ಭಾಳ ಖುಷಿ ಅನ್ನಿಸ್ತು ಅಂತ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನೇ ಮೊದಲು ಮಾಡಿಕೊಂಡು ತಮ್ಮೆಲ್ಲರಿಗೂ ಸಹಿತ ಶರಣಾರ್ಥಿ. ನಾ ಏನು ಮಾತನಾಡೋಂಗಿಲ್ಲ. ಶಿಗ್ಣಾಪುರದವ್ರು ನೀವು ಭಾಳ ಕೈ ಎದೀರಿ ಅಂದ್ರೆ ಗೊತ್ತಾಗ್ತದೆ. ಒಬ್ಬ ಸ್ವಾಮಿ ಬಂದೀನಿ, ಮುಂಜಾನೆ ಚಾಲೂ ಮಾಡಿದವರು ರಾತ್ರಿ 10 ಗಂಟೆ ತನಕ ನನಗೆ ದುಡಿಸ್ಕೋತೀರಿ ಅಂದ್ರೆ ನೀವು ಎಷ್ಟು ಕೈ ಇರಬೇಕು ಶಿಗ್ಣಾಪುರದವರು, ಹೌದಲ್ಲ? 10 ಗಂಟೆ ಮ್ಯಾಲಾಗ್ಯದ, ಆದರೂ ಇನ್ನ ನಮಗೆ ದುಡಿಸಾಕತ್ತೀರಿ. ಬಹುಶಃ ಯಾಕೆ ನಾನು ಈ ಮಾತನ್ನು ಹೇಳ್ತೀನಪ್ಪ ಅಂತಂದ್ರೆ, ನೀವ್ಯಾರೋ ನಮ್ಮ ಮಾತು ಕೇಳಕ್ಕೆ ನಮಗೆ ನೋಡಕ್ಕೆ ಬಂದಿಲ್ಲ. ಎಲ್ಲರೂ ಏನಂತಿರ್ತೀರಿ,
ಇದು ಯಾವಾಗ ಪಡ್ದ ಎಳ್ದಾರೋ ಇವರೆಲ್ಲ ಯಾವಾಗ ಹೋಗ್ಯಾರ, ಹೌದಲ್ಲ? ಆದರೂ ಸಹಿತ ಇವೆಲ್ಲವುಗಳು ಮಾಡಬೇಕಿರ್ತದೆ. ಇಲ್ಲಿ ಇರ್ತಕ್ಕಂಥ ಗಣ್ಯ ಮಹಣ್ಯರ ತಮ್ಮ ಒಂದು ಪ್ರೋತ್ಸಾಹದ ಮೂಲಕವಾಗಿ ಇಂತಹ ಒಂದು ದೊಡ್ಡ ರಂಗ ಸಜ್ಜಿಕೆ ನಿರ್ಮಾಣ ಆಗಿ ತಮ್ಮ ಮುಂದೆ ನಮ್ಮ ಮಕ್ಕಳೇ, ನಮ್ಮೂರನವರೇ ಮಾಮ ಬಂದ ನೋಡಂತ ಅಲ್ಲಿ ಹಳೆಗೆ ಎಬ್ಬಿಸಿ ಕುಂಡಿಸಿ ತೋರಿಸ್ತೀರಿ. ಅವತ್ತವ ನಮ್ಮ ಮಾಮ ಹಂಗಿಲ್ಲ, ಇವ ಬೇರೆ ಅದಲ್ಲ ಅಂತ ಅವತ್ತಿರ್ತಾವ. ನಾಟಕದ ಮಾಮ ಅದನ, ಈ ಮಾಮ ಅಲ್ಲ ಅಂತ ಅವ್ರಂತಾರೆ, ಹೌದಲ್ಲ? ಒಟ್ಟಾರೆಯಾಗಿ ನಮ್ಮಲ್ಲೇ ಇರ್ತಕ್ಕಂಥ, ನಮ್ಮ ಊರಿನವರೇ ಇರ್ತಕ್ಕಂಥ ಎಲ್ಲರೂ ಇಲ್ಲಿ ನಟನೆಯನ್ನ ಮಾಡ್ತಾರ. ಅದರೊಳಗೆ ಒಳ್ಳೆಯದನ್ನು ಮಾತ್ರ ನಾವು ತೆಗೆದುಕೊಂಡು ಹೋಗ್ಬೇಕು, ಕೆಟ್ಟದ್ದನ್ನು ಯಾವುದನ್ನು ಸಹಿತ ಮನೆಗೆ ತಗೊಂಡು ಹೋಗಬಾರ್ದು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಸಮಸ್ತ ಎಲ್ಲ ಕಲಾವಿದರಿಗೆ ಒಂದ್ಸತೆ ಜೋರಾದ ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸ್ರಿ. ಹಾಗೂ ಎಲ್ಲ ಹಿರಿಯರು ಬಹಳ ಚೆನ್ನಾಗಿ ತಮ್ಮ ತನು ಮನ ಹೃದಯದಿಂದ ಈ ಒಂದು ರುದ್ರ ಮಹಾಶಿವಗಳ ಜಾತ್ರೆ ಮಹೋತ್ಸವಕ್ಕೆ ಸಹಾಯ ಸಹಕಾರವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಸಹಿತ ಜೋರಾದ ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಎಲ್ಲರಿಗೂ ನಮಸ್ಕಾರ. ಆಶೀರ್ವಚನ ನೀಡಿರ್ತಕ್ಕಂಥ ಪೂಜ್ಯರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಈಗ ಒಂದು ಅರ್ಪಣೆ ಕಾರ್ಯಕ್ರಮ, ನಂತರ ನಾಟಕ ಚಲೋ ಹೋಗ್ತದೆ. ಈ ಒಂದು ಶ್ರೀ ಶ್ರೀ ಪವಾಡ ಪುರುಷ ರುದ್ರ ಮಹಾಶಿವಗಳ 23ನೇ ಜಾತ್ರಾ ಮಹೋತ್ಸವ ನಿಮಿತ್ತ ಇಂದು ಕೊನೆಯ ನಾಟಕ. ಈ ನಾಟಕಕ್ಕೆ ಬಂದು ಒಂದು ಶೋಭೆ ತಂದು ಕೊಟ್ಟಂತ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ಪೂಜ್ಯರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಗಿಸುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ.